ಸೊ ಹೆಲೋ ಫ್ರೆಂಡ್ಸ್, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಫ್ರೆಂಡ್ಸ್, ಇಂದಿನ ಈ ವಿಡಿಯೋದಲ್ಲಿ ನಾವು RCB 2008ರಿಂದ 2024ರವರೆಗೆ ಅವರ ಜರ್ಸಿ ಹೇಗೆ ಇವಾಲ್ವ್ ಆಗಿದೆ, ಅಂದರೆ ಅವರ 2008ರಲ್ಲಿ ಜರ್ಸಿ ಹೇಗಿತ್ತು ಹಾಗೂ 2024ರಲ್ಲಿ ಅವರ ಜರ್ಸಿಯಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಇದನ್ನು ನೋಡೋಣ. ಅಂದರೆ ಸಿಂಪಲ್ ಆಗಿ ಹೇಳೋದಾದರೆ ಇಂದಿನ ಈ ವಿಡಿಯೋದಲ್ಲಿ ನಾವು RCB ಫ್ಲಾಶ್ ಬ್ಯಾಕ್ಗೆ ಹೋಗೋಣ. ಹಾಗಾದರೆ ಬನ್ನಿ, ನಿಮ್ಮ ಟೈಮ್ ವೇಸ್ಟ್ ಮಾಡಿದ್ರೆ ಬೇಗ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಮೊದಲಿಗೆ ನೀವು ಸ್ಕ್ರೀನಲ್ಲಿ RCB 2008ರ ಜರ್ಸಿಯನ್ನು ನೋಡಬಹುದು. ಇದು ಬಂದ್ಬಿಟ್ಟು RCB ಫಸ್ಟ್ ಜರ್ಸಿ ಆಗಿತ್ತು. ಇದರ ನಂತರ RCB ಜರ್ಸಿ 2009 ಮತ್ತು 2010ರವರೆಗೆ ಆಲ್ಮೋಸ್ಟ್ ಸೇಮೇ ಇತ್ತು. ಅದರ ನಂತರ 2011ರಲ್ಲಿ RCB ಜರ್ಸಿಯಲ್ಲಿ ಸ್ವಲ್ಪ ಚೇಂಜಸ್ ಆಯಿತು, ಅಂದರೆ ಜರ್ಸಿಯಲ್ಲಿ ಸ್ವಲ್ಪ ಚೇಂಜಸ್ ಆಯಿತು. ಹಾಗೆಯೇ ಹೊಸ ಸ್ಪಾನ್ಸರ್ ಕೂಡ ಬಂತು. ಇದರ ನಂತರ RCB ಜರ್ಸಿ 2013ರವರೆಗೆ ಆಲ್ಮೋಸ್ಟ್ ಸೇಮೇ ಇತ್ತು. ನಂತರ RCB ಜರ್ಸಿ ಪುನಃ ಬದಲಾದದ್ದು ಯಾವಾಗೆಂದರೆ ಅದು 2014ರಲ್ಲಿ. ಈ ಸಮಯದಲ್ಲಿ ಅವರ ಜರ್ಸಿಗೆ ಇನ್ನೊಮ್ಮೆ ಹೊಸ ಸ್ಪಾನ್ಸರ್ ಸಿಕ್ಕಿತು. ಹಾಗೇನೆ ಅವರ ಜರ್ಸಿ ಡಿಸೈನ್ ಕೂಡ ಸ್ವಲ್ಪ ಚೇಂಜ್ ಆಯಿತು. ಹಾಗೇನೆ 2015ರಲ್ಲಿ ಕೂಡ RCB ಜರ್ಸಿ ಆಲ್ಮೋಸ್ಟ್ ಸೇಮೇ ಇತ್ತು. ಇದರ ನಂತರ RCB ಜರ್ಸಿಯಲ್ಲಿ ಒಂದು ದೊಡ್ಡ ಚೇಂಜ್ ಯಾವಾಗ ಆಗ್ತದೆ ಅಂದರೆ ಅದು 2016ರಲ್ಲಿ. 2016ರಲ್ಲಿ RCB ಲೋಗೋವನ್ನು ಚೇಂಜ್ ಮಾಡಿತ್ತು. ಹಾಗೇನೆ ಅವರ ಜರ್ಸಿ ಕೂಡ ಕಂಪ್ಲೀಟ್ಲಿ ಚೇಂಜ್ ಆಯಿತು. ನೀವೀಗ ಅವರ 2016ರ ಹೊಸ ಜರ್ಸಿಯನ್ನು ಸ್ಕ್ರೀನಲ್ಲಿ ನೋಡಬಹುದು. ಇದರ ನಂತರ RCB ಜರ್ಸಿ 2017 ಹಾಗೂ 2018ಕ್ಕೆ ಆಲ್ಮೋಸ್ಟ್ ಸೇಮ್ ಇತ್ತು. ಕೇವಲ ಜರ್ಸಿ ಸ್ಪಾನ್ಸರ್ ಬಿಟ್ಟರೆ ಬೇರೆ ಅಷ್ಟೇನೂ ಚೇಂಜಸ್ ಆಗಲಿಲ್ಲ. ಅದರ ನಂತರ RCB ಜರ್ಸಿಯಲ್ಲಿ ದೊಡ್ಡ ಚೇಂಜ್ ಯಾವಾಗ ಆದರಿಂದ ಅದು 2020ರಲ್ಲಿ. 2020ರಲ್ಲಿ RCB ಪುನಃ ತನ್ನ ಲೋಗೋವನ್ನು ಚೇಂಜ್ ಮಾಡಿತು. ಹಾಗೆಯೇ ಅವರ ಜರ್ಸಿ ಕೂಡ ಆಲ್ಮೋಸ್ಟ್ ತುಂಬಾನೇ ಚೇಂಜ್ ಆಯಿತು. ಹಾಗೆಯೇ ಅವರ ಜರ್ಸಿ ಡಿಸೈನ್ ಕೂಡ ಚೇಂಜ್ ಆಯಿತು. ಇದರ ನಂತರ 2021ರಲ್ಲಿ ಕೂಡ RCB ಜರ್ಸಿ ಆಲ್ಮೋಸ್ಟ್ 2020ರಂತೆ ಇತ್ತು. ಆದರೆ 2022ರಲ್ಲಿ ಪುನಃ RCB ತನ್ನ ಲೋಗೋವನ್ನು ಚೇಂಜ್ ಮಾಡಿತು. ಹಾಗೆಯೇ ಅವರ ಜರ್ಸಿ ಕೂಡ ತುಂಬಾನೇ ಚೇಂಜ್ ಆಯಿತು. ಅಂದರೆ ಅವರ ಜರ್ಸಿಯಿಂದ ರೆಡ್ ಕಲರ್ ಅನ್ನು ತೆಗೆದು ಡಾರ್ಕ್ ಕಲರ್ ಅನ್ನು ಆ್ಯಡ್ ಮಾಡಿದ್ರು. ಇದರ ನಂತರ ಫ್ರೆಂಡ್ಸ್, RCB ಜರ್ಸಿ 2023ರಲ್ಲಿ ಕೂಡ ಆಲ್ಮೋಸ್ಟ್ ಸೇಮ್ ಇತ್ತು. ಆದರೆ 2024ರಲ್ಲಿ RCB ತನ್ನ ಜರ್ಸಿಯನ್ನು ಪುನಃ ಚೇಂಜ್ ಮಾಡಿತು. ಇದರ ಜೊತೆಗೆ RCB ತನ್ನ ಹೊಸ ಲೋಗೋವನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿತು. ನೀವಾಗ ಸ್ಕ್ರೀನಲ್ಲಿ RCB 2024ರ ಲೋಗೋವನ್ನು ನೋಡಬಹುದು. RCB 2024ರಲ್ಲಿ ತನ್ನ ಜರ್ಸಿಯಿಂದ ಬ್ಲ್ಯಾಕ್ ಕಲರ್ ಅನ್ನು ತೆಗೆದು ಡಾರ್ಕ್ ಬ್ಲೂ ಕಲರ್ ಅನ್ನು ಇಂಟ್ರೊಡ್ಯೂಸ್ ಮಾಡಿತು. ಈಗ ನೀವು ಸ್ಕ್ರೀನಲ್ಲಿ ನೋಡೋದಾದ್ರೆ RCB ಜರ್ಸಿ 2023ಕ್ಕಿಂತ 2024ಕ್ಕೆ ತುಂಬಾನೇ ಚೇಂಜ್ ಆಗಿದೆ. ಸೊ ಗೈಸ್, ಇದು ಬಂದ್ಬಿಟ್ಟು RCB 2008ರಿಂದ 2024ರವರೆಗಿನ ಜರ್ಸಿಗಳು. ಅಂದರೆ ಈ ತರ RCB ಜರ್ಸಿ 2008ರಿಂದ 2024ರವರೆಗೆ ಇವಾಲ್ವ್ ಆಗಿದ್ದು. ಹಾಗೇನೆ ಫ್ರೆಂಡ್ಸ್, RCB ಜರ್ಸಿ 2008ಕ್ಕಿಂತ 2024ಕ್ಕೆ ತುಂಬಾನೇ ಚೇಂಜಸ್ ಆಗಿದೆ. ಸೊ ಗೈಸ್, ಇದು ಬಂದ್ಬಿಟ್ಟು ಇಡೀ ವಿಡಿಯೋ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟವಾದರೆ ನೀವು ಬೇಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಕೂಡ ಲೈಕ್ ಮಾಡಬಹುದು. ನಾವು ಸಿಗೋಣ ಹೀಗೆ ಮುಂದಿನ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.